ಎಲ್ಲರೂ ನಮಸ್ಕಾರ. ಹೆಜ್ಜೆ ಅಕಾಡೆಮಿಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೌರ್ಯರ ನಂತರದ ಇತಿಹಾಸದ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಇವತ್ತು ನಾವು ಈ ಟಾಪಿಕ್ನ ತುಂಬಾ ಸಿಂಪಲ್ ಆಗಿ ಪ್ರಶ್ನೋತ್ತರಗಳ ಮೂಲಕನೇ ಕಲ್ತ್ಬಿಡೋಣ. ಪ್ರಾಚೀನ ಭಾರತದ ಇತಿಹಾಸ ಅಂದುಕೂಡ್ಲೆ ಸ್ವಲ್ಪ ಕಷ್ಟ ಅನ್ಸುತ್ತಾ? ಗೊಂದಲ ಆಗ್ತಿದ್ಯಾ? ಏನೂ ಚಿಂತೆ ಬೇಡ, ನಾವು ಜೊತೆಯಲ್ಲೇ ಈ ಟಾಪಿಕ್ನ ಮಾಸ್ಟರ್ ಮಾಡೋಣ. ಮೌರ್ಯರ ನಂತರ ಬಂದ ರಾಜವಂಶಗಳ ಮೇಲೆ ಯಾವ ತರಹದ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಪರ್ಫೆಕ್ಟಾಗಿ ಆನ್ಸರ್ ಮಾಡೋದು ಹೇಗೆ ಅಂತ ಒಟ್ಟಿಗೆ ಕಲಿಯೋಣ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಚರ್ಚೆಯನ್ನು ಲೈಕ್ ಮಾಡಿ ಮತ್ತೆ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಇವತ್ತು ಏನೇನ್ ಕಲಿಯೋಣ ಅಂತ ಒಂದು ಸಣ್ಣ ನೋಟ. ಮೊದಲು ಶುಂಗರು, ಆಮೇಲೆ ದಕ್ಷಿಣದ ಪವರ್ ಹೌಸ್ ಶಾತವಾಹನರು, ಅದಾದ್ಮೇಲೆ ಕುಶಾಣರು ಮತ್ತೆ ಅವರ ಫೇಮಸ್ ರಾಜ ಕನಿಷ್ಕನ ಬಗ್ಗೆ ಮಾತಾಡೋಣ. ಕೊನೆಗೆ ಎಲ್ಲವನ್ನ ಒಟ್ಟಿಗೆ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ರೆಡಿ ಅಲ್ವಾ? ಓಕೆ, ನಮ್ಮ ಮೊದಲನೇ ಟಾಪಿಕ್ ಶುಂಗರು. ನೋಡಿ, ದೊಡ್ಡ ಮೌರ್ಯ ಸಾಮ್ರಾಜ್ಯ ಪತನವಾದ ಮೇಲೆ ಮಗಧದಲ್ಲಿ ಅಧಿಕಾರಕ್ಕೆ ಬಂದದ್ದು ಇದೇ ಬ್ರಾಹ್ಮಣ ರಾಜವಂಶ. ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸರಿ, ಈ ಸ್ಲೈಡ್ ಮೇಲೆ ಕಣ್ಣಾಡಿಸಿ. ಇಲ್ಲಿರೋ 3 ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್, ಇವರ ಕಾಲದಲ್ಲಿ ಸಂಸ್ಕೃತಕ್ಕೆ ಭಾರೀ ಪ್ರೋತ್ಸಾಹ ಸಿಕ್ತು. ಮನುಸ್ಮೃತಿ, ವಿಷ್ಣು ಸ್ಮೃತಿಗಳೆಲ್ಲ ಬರೆಯಲ್ಪಟ್ಟಿದ್ದು ಇದೇ ಟೈಮಲ್ಲಿ. ಸೆಕೆಂಡ್, ಇವರದ್ದೇ ಆದ ಒಂದು ಯುನೀಕ್ ಆರ್ಟ್ ಸ್ಟೈಲ್ ಡೆವಲಪ್ ಆಯಿತು. ಇನ್ನು ಮೂರನೇದು, ಇದು ಬಹಳ ಫೇಮಸ್, ಕಾಳಿದಾಸನ ಮಾಳವಿಕಾಗ್ನಿಮಿತ್ರಂ ನಾಟಕದ ಕಥೆನೇ ಶುಂಗರ ಬಗ್ಗೆ ಇರೋದು. ಈ 3 ಪಾಯಿಂಟ್ಸ್ ಪಕ್ಕಾ ನೆನಪಲ್ಲಿಟ್ಕೊಳ್ಳಿ. ಹಾಗಾದ್ರೆ ನಾವು ಈಗಷ್ಟೇ ಕಲ್ತಿದ್ರ ಮೇಲೆ ಪ್ರಶ್ನೆಗಳು ಹೇಗೆ ಬಂದಿವೆ ಅಂತ ನೋಡೋಣ ಬನ್ನಿ. ನೋಡಿ, 2023ರ KEA FDA ಪರೀಕ್ಷೆಯಲ್ಲಿ ಶುಂಗ ಯುಗದ ಫೀಚರ್ಸ್ ಏನು ಅಂತ ಕೇಳಿದರೆ, ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಮನುಸ್ಮೃತಿ ಮತ್ತೆ ಶುಂಗಕಲೆ, ಅದೇ ಸರಿಯಾದ ಉತ್ತರ. ಇನ್ನೊಂದು ನೋಡೆ, 2021ರ ಗ್ರೂಪ್ C ಪರೀಕ್ಷೆಯಲ್ಲಿ ಕಾಳಿದಾಸನ ಮಾಳವಿಕಾಗ್ನಿಮಿತ್ರಂ ಯಾರ ಬಗ್ಗೆ ಅಂತ ಕೇಳಿದರೆ, ಉತ್ತರ ಕರೆಕ್ಟ್, ಶುಂಗರು. ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೆ ಉತ್ತರ ಎಷ್ಟು ಸುಲಭ ಅಲ್ವಾ? ಸರಿ, ಈಗ ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ನಮ್ಮ ಗಮನ ಹರಿಸೋಣ. ಮೌರ್ಯರ ನಂತರ ದಕ್ಷಿಣ ಭಾರತದ ಅತಿ ದೊಡ್ಡ ಪವರ್ ಶಾತವಾಹನರು. ಡೆಕ್ಕನ್ ಪ್ಲಾಟೋದಲ್ಲಿ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಶಾತವಾಹನರ ಜರ್ನಿ ನೋಡೋದಾದ್ರೆ, ಸಿಮುಖ ಈ ವಂಶದ ಸ್ಥಾಪಕ. ಅವರ ಕ್ಯಾಪಿಟಲ್ ಅಂದ್ರೆ ರಾಜಧಾನಿ ಪ್ರತಿಷ್ಠಾನ. ಆಮೇಲೆ ರಾಜ ಹಾಲ ಬರ್ತಾನೆ. ಅವನು ಗಾಥಾ ಸಪ್ತಶತಿ ಅಂತ ಒಂದು ಅದ್ಭುತ ಕೃತಿಯನ್ನ ಪ್ರಾಕೃತ ಭಾಷೆಯಲ್ಲಿ ಬರೀತಾನೆ. ಬಟ್ ಈ ಸಾಮ್ರಾಜ್ಯದ ಪೀಕ್ ಅಂದ್ರೆ ಉತ್ತುಂಗ ಸ್ಥಿತಿ ತಲುಪಿದ್ದು ಗೌತಮಿಪುತ್ರ ಶಾತಕರ್ಣಿಯ ಕಾಲದಲ್ಲಿ. ಈ 4 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಟ್ರೆಸ್ಟಿಂಗ್. ಪರೀಕ್ಷೆಗಳಲ್ಲಿ ಒಂದು ಪ್ಯಾಟರ್ನ್ ಇದೆ, ಅದನ್ನ ಗಮನಿಸಿ. ಇದು ಎಕ್ಸಾಮಿನರ್ಸ್ನ ಫೇವ್ರೆಟ್ ಏರಿಯಾ ಇದ್ದಾಗೆ. ನೋಡಿ, 2017ರ PC ಎಕ್ಸಾಮಿನಲ್ಲಿ ಶಾತವಾಹನರ ಸ್ಥಾಪಕ ಯಾರು ಅಂತ ಡೈರೆಕ್ಟ್ ಕ್ವೆಶ್ಚನ್. ಉತ್ತರ ಸಿಮುಖ. ಇನ್ನು ಅವರ ಕ್ಯಾಪಿಟಲ್ ಬಗ್ಗೆ ನೋಡಿ, 2015 ಮತ್ತೆ 2017 ಎರಡೂ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಒಂದೇ ಪ್ರಶ್ನೆ ರಿಪೀಟ್ ಆಗಿದೆ. ಶಾತವಾಹನರ ರಾಜಧಾನಿ ಯಾವುದು ಅಂತ. ಉತ್ತರ ಪ್ರತಿಷ್ಠಾನ. ಸೊ ಫೌಂಡರ್ ಮತ್ತೆ ಕ್ಯಾಪಿಟಲ್ ಮಿಸ್ ಮಾಡ್ಲೇಬಾರ್ದು. ಈಗ ರಾಜರ ಸಾಧನೆಗಳ ಬಗ್ಗೆ ಕೆಲವು ಪ್ರಶ್ನೆಗಳು. 2019ರ STA ಪರೀಕ್ಷೆಯಲ್ಲಿ ಗಾಥಾ ಸಪ್ತಶತಿ ಬರೆದವರು ಯಾರು ಅಂತ ಕೇಳಿದ್ರು. ಯಾರು? ಹೌದು, ರಾಜ ಹಾಲ. ರೀಸೆಂಟಾಗಿ 2024ರ BMTC ಪರೀಕ್ಷೆಯಲ್ಲಿ ಅದು ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಉತ್ತರ ಪ್ರಾಕೃತ. ಈಗ ಈ ಬಿರುದು ನೋಡಿ, ತ್ರೈ ಸಮುದ್ರ ತೋಯ ಪೀತವಾಹನ ಅಂದ್ರೆ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳ ಒಡೆಯ ಅಂತ ಅರ್ಥ. ಈ ಬಿರುದು ಯಾರ್ದು? ಇದು 2011ರ ಜೈಲರ್ ಪರೀಕ್ಷೆಯ ಪ್ರಶ್ನೆ. ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಅಂದಹಾಗೆ ಇವರ ಹೆಸರುಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, 2024ರ ಪರೀಕ್ಷೆಯಲ್ಲೂ ಕೇಳಿದ್ದಾರೆ. ಶಾತವಾಹನ ರಾಜರು ತಮ್ಮ ತಾಯಿಯ ಹೆಸರನ್ನು ತಮ್ಮ ಹೆಸರಿನ ಮುಂದೆ ಇಟ್ಕೊಳ್ತಿದ್ರು. ಗೌತಮಿಪುತ್ರ ಅಂದ್ರೆ ಗೌತಮಿಯ ಮಗ, ವಾಸಿಷ್ಠಿಪುತ್ರ ಅಂದ್ರೆ ವಾಸಿಷ್ಠಿಯ ಮಗ. ಇದು ಅವರ ಒಂದು ಯುನೀಕ್ ಸಂಪ್ರದಾಯ. ಸರಿ, ದಕ್ಷಿಣದಿಂದ ಈಗ ವಾಯುವ್ಯ ಭಾರತಕ್ಕೆ ಹೋಗೋಣ. ಸೆಂಟ್ರಲ್ ಏಷ್ಯಾದಿಂದ ಬಂದು ನಾರ್ತ್ ಇಂಡಿಯಾದ ಹಿಸ್ಟ್ರಿನಲ್ಲೇ ಒಂದು ಹೊಸ ಚಾಪ್ಟರ್ ಬರೆದವರು ಕುಶಾಣರು. ಅವರಲ್ಲಿ ಅತ್ಯಂತ ಪ್ರಮುಖ ರಾಜ ಕನಿಷ್ಕನ ಬಗ್ಗೆ ಈಗ ತಿಳ್ಕೊಳ್ಳೋಣ. ಕನಿಷ್ಕನ ಬಗ್ಗೆ ಈ 3 ಪಾಯಿಂಟ್ಸ್ ಬೈಹಾರ್ಟ್ ಆಗ್ಬಿಡ್ಬೇಕು. 1, ಇವನು ಕುಶಾಣರ ಗ್ರೇಟೆಸ್ಟ್ ಎಂಪರರ್. 2, ಇವನ ಕ್ಯಾಪಿಟಲ್ ಪುರುಷಪುರ ಅಂದ್ರೆ ಈಗಿನ ಪಾಕಿಸ್ತಾನದ ಪೇಶಾವರ್. 3ನೇದು, ಇಲ್ಲೆಲ್ಲರೂ ಕನ್ಫ್ಯೂಸ್ ಮಾಡ್ಕೋತಾರೆ, ಗಮನ ಇಟ್ ಕೇಳಿ. ಕ್ರಿಸ್ತಶಕ 78ರಲ್ಲಿ ಇವನು ಶಕಯುಗ ಅಂದ್ರೆ ಶಕ ಎರಾನ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಶಕಯುಗ 78 AD ಬೇರೆ, ವಿಕ್ರಮ ಸಂವತ್ಸರ 58 BC ಬೇರೆ. ಇವೆರಡರ ಮಧ್ಯೆ ಗೊಂದಲ ಮಾಡ್ಕೋಬಾರ್ದು.
2002 PSI ಎಕ್ಸಾಮ್ನಲ್ಲಿ ಇದೇ ತರಹದ ಪ್ರಶ್ನೆ ಬಂದಿತ್ತು. ಸೊ ಶಕಯುಗ ಅಂದ್ರೆ ಕನಿಷ್ಕ. ನಾವು ಮಾತಾಡಿದ್ದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಈ ಪ್ರಶ್ನೆಗಳು ಹೇಳ್ತವೆ ನೋಡಿ. 2010ರ PC ಎಕ್ಸಾಮ್ನಲ್ಲಿ ಕನಿಷ್ಕನ ರಾಜಧಾನಿ ಯಾವುದು ಅಂತ ಕೇಳಿದರೆ ಉತ್ತರ ಪುರುಷಪುರ. ಅದೇ ರೀತಿ 2006ರ CPC ಎಕ್ಸಾಮ್ನಲ್ಲಿ ಶಕವರ್ಷವನ್ನ ಶುರು ಮಾಡಿದ್ಯಾರು? ಉತ್ತರ ಕನಿಷ್ಕ. ನೋಡಿ, ಈ ಬೇಸಿಕ್ ಫ್ಯಾಕ್ಟ್ಸ್ ಗೊತ್ತಿದ್ರೆ ಮಾರ್ಕ್ಸ್ ಪಟ್ಟ. ಕನಿಷ್ಕ ಅಂದ್ರೆ ಬರೀ ಯುದ್ಧ, ಸಾಮ್ರಾಜ್ಯ ಅಷ್ಟೇ ಅಲ್ಲ. ಅವನ ಕಾಲ ಕಲೆ, ಸಾಹಿತ್ಯ, ಫಿಲಾಸಫಿ ಎಲ್ಲದಕ್ಕೂ ಒಂದು ಗೋಲ್ಡನ್ ಏಜ್ ಆಗಿತ್ತು. ಹಾಗಾದ್ರೆ ಅವನ ಕೊಡುಗೆಗಳೇನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಕನಿಷ್ಕನ ಆಸ್ಥಾನ ಅಂದ್ರೆ ಅದು ವಿದ್ವಾಂಸರ ಒಂದು ಡ್ರೀಮ್ ಟೀಮ್ ಇದ್ದಾಗೆ. ಇವರ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಪ್ರಶ್ನೆಗಳು ಜಾಸ್ತಿ ಬರ್ತವೆ. ಯಾರ್ಯಾರಿದ್ರು? ಕವಿ ಅಶ್ವಘೋಷ, ಬೌದ್ಧ ಸ್ಕಾಲರ್ ವಸುಮಿತ್ರ, ಫಿಲಾಸಫರ್ ನಾಗಾರ್ಜುನ, ಮತ್ತೆ ಚರಕ ಸಂಹಿತೆ ಬರೆದ ಭಾರತೀಯ ವೈದ್ಯ ಪಿತಾಮಹ ಚರಕ. ಈ 4 ಹೆಸರುಗಳು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಈ ಸ್ಕಾಲರ್ಸ್ ಬಗ್ಗೆ ಎಷ್ಟು ಸಾರಿ ಪ್ರಶ್ನೆ ಬಂದಿದೆ ಅಂತ 2023ರಲ್ಲಿ KEA, SDA ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ 2 ಎಕ್ಸಾಮ್ನಲ್ಲೂ ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನರ ಬಗ್ಗೆ ಕೇಳಿದ್ದಾರೆ. ಇನ್ನು ಕನಿಷ್ಕನ ಆಸ್ಥಾನದ ವೈದ್ಯ ಯಾರು ಅನ್ನೋ ಪ್ರಶ್ನೆ ನೋಡಿ 2000ದ PSIಯಲ್ಲೂ ಬಂದಿದೆ, 2017ರ RSIನಲ್ಲೂ ರಿಪೀಟ್ ಆಗಿದೆ. ಉತ್ತರ ಚರಕ. ಈಗ ನಿಮ್ಗೆ ಈ ಟಾಪಿಕ್ನ ಇಂಪಾರ್ಟೆನ್ಸ್ ಅರ್ಥ ಆಗಿರುತ್ತೆ ಅಲ್ವಾ? ಕನಿಷ್ಕನ ಕಾಲದಲ್ಲಿ ಆರ್ಟ್ ಅಂದ್ರೆ ಕಲೆಗೆ ಸಂಬಂಧಪಟ್ಟ ಹಾಗೆ 2 ಮೇಜರ್ ಸ್ಕೂಲ್ಸ್ ಇದ್ವು. ಈ ಕಂಪ್ಯಾರಿಸನ್ ಬಹಳ ಮುಖ್ಯ. ಒಂದು ಗಾಂಧಾರ ಕಲೆ, ಇನ್ನೊಂದು ಮಥುರಾ ಕಲೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಂಧಾರ ಕಲೆಯ ಮೇಲೆ ಗ್ರೀಕ್ ಸ್ಟೈಲ್ನ ಪ್ರಭಾವ ಇತ್ತು. ಆದರೆ ಮಥುರಾ ಕಲೆ ಪಕ್ಕಾ ಇಂಡಿಯನ್ ಸ್ಟೈಲ್, ಸಂಪೂರ್ಣವಾಗಿ ದೇಶೀಯ. ಎಕ್ಸಾಮ್ನಲ್ಲಿ ಕೇಳೋ ಮೇನ್ ಡಿಫ್ರೆನ್ಸ್ ಇದೆ. ಆದರೆ ಇವೆರಡಕ್ಕೂ ಕುಶಾಣರ ಸಪೋರ್ಟ್ ಇತ್ತು. ಸರಿ, ಈ ಆರ್ಟ್ ಸ್ಟೈಲ್ಸ್ ಮೇಲೆ ಬಂದಿರೋ ಪ್ರಶ್ನೆಗಳನ್ನ ನೋಡೋಣ. 2018ರ ಎಕ್ಸಾಮ್ನಲ್ಲಿ ಗಾಂಧಾರ ಕಲೆ ಯಾವ ಡೈನಾಸ್ಟಿಗೆ ಸೇರಿದ್ದು ಅಂತ ಕೇಳಿದ್ದಾರೆ. ಉತ್ತರ ಕುಶಾಣರು. 2017ರಲ್ಲಿ ಯಾವ ಕಲೆಯ ಮೇಲೆ ಹೆಲೆನಿಕ್ ಅಂದ್ರೆ ಗ್ರೀಕ್ ಪ್ರಭಾವ ಇದೆ ಅಂತ ಕೇಳಿದ್ದಾರೆ. ಉತ್ತರ ಗಾಂಧಾರ. ಕುಶಾಣರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಅಂದ್ರೆ ಮೊಟ್ಟಮೊದಲ ಬಾರಿಗೆ ನಾಣ್ಯಗಳ ಮೇಲೆ ಬುದ್ಧನ ಚಿತ್ರ ಹಾಕಿದ್ದು. ಇದು 2019ರ CPC ಪರೀಕ್ಷೆಯ ಪ್ರಶ್ನೆ. ಅಷ್ಟೇ ಅಲ್ಲ, 2024ರ KEA FDA ಎಕ್ಸಾಮ್ನಲ್ಲಿ ಕನಿಷ್ಠನ ಸ್ತಂಭಗಳಲ್ಲಿ ಜಿಂಕೆ ಚಿತ್ರ ಇಲ್ಲ ಅನ್ನೋ ಡೀಟೇಲ್ ಪ್ರಶ್ನೆಯೂ ಬಂದಿತ್ತು. ಅಂದ್ರೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್. ಕುಶಾಣರ ತರನೇ ಭಾರತದ ಮೇಲೆ ಪ್ರಭಾವ ಬೀರಿದ ಇನ್ನೊಂದು ಫಾರಿನ್ ಒರಿಜಿನ್ ಡೈನಾಸ್ಟಿ ಅಂದ್ರೆ ಇಂಡೋ ಗ್ರೀಕರು. ಅವರ ಬಗ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಅದನ್ನು ನೋಡೋಣ. ಇದು ಒಂದು ರೀತಿಯಲ್ಲಿ ಒಂದು ಅದ್ಭುತವಾದ ಫಿಲಾಸಫಿಕಲ್ ಡಿಸ್ಕಷನ್ನ ಕತೆ. 2018ರ ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದ್ರು, ಇಂಡೋ ಗ್ರೀಕ್ ರಾಜ ಮಿನಾಂಡರ್ನನ್ನು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಮಾಡಿದ ಬೌದ್ಧ ಫಿಲಾಸಫರ್ ಯಾರು ಅಂತ. ಉತ್ತರ ನಾಗಸೇನ. ಇವರಿಬ್ಬರ ನಡುವಿನ ಮಾತುಕತೆಯೇ ಮಿಲಿಂದ ಪನ್ಹಾ ಅನ್ನೋ ಫೇಮಸ್ ಪುಸ್ತಕ. ಓಕೆ, ನಾವು ಎಷ್ಟೊತ್ತು ಡಿಸ್ಕಸ್ ಮಾಡಿದ್ನೆಲ್ಲ ಒಂದೇ ಕಡೆ ಸಮ್ಮರೈಸ್ ಮಾಡೋಣ. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಸ್ಲೈಡ್ ತುಂಬಾನೇ ಇಂಪಾರ್ಟೆಂಟ್. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಬನ್ನಿ ಕ್ವಿಕ್ ಆಗಿ ನೋಡೋಣ. ಶುಂಗರು ಸ್ಥಾಪಕ ಪುಷ್ಯಮಿತ್ರ, ಕ್ಯಾಪಿಟಲ್ ಪಾಟಲಿಪುತ್ರ, ಮೇನ್ ಕಾಂಟ್ರಿಬ್ಯೂಷನ್ ಸಂಸ್ಕೃತ. ನೆಕ್ಸ್ಟ್ ಶಾತವಾಹನರು ಸ್ಥಾಪಕ ಸಿಮುಕ, ಕ್ಯಾಪಿಟಲ್ ಪ್ರತಿಷ್ಠಾನ, ಕೊಡುಗೆ ಗಾಥಾ ಸಪ್ತಸತಿ. ಕೊನೆಯದಾಗಿ ಕುಶಾಣರು ಸ್ಥಾಪಕ ಕುಜುಲ ಕಟ್ಫೀಸಿಸ್, ಕ್ಯಾಪಿಟಲ್ ಪುರುಷಪುರ, ಕೊಡುಗೆ ಶಕಯುಗ ಮತ್ತು ಗಾಂಧಾರ ಕಲೆ. ನೋಡಿ, ಇಡೀ ಟಾಪಿಕ್ನ ಸಮ್ಮರಿ ಈ ಟೇಬಲ್ನಲ್ಲಿದೆ. ಹೋಗ ಮುಂಚೆ ಯೋಚಿಸೋಕೆ ಒಂದು ಪ್ರಶ್ನೆ. ನಮ್ಮ ದೇಶದ ರಾಜವಂಶಗಳು ಮತ್ತು ಹೊರಗಿನಿಂದ ಬಂದ ರಾಜವಂಶಗಳು ಇವೆರಡರ ನಡುವಿನ ಈ ಇಂಟರಾಕ್ಷನ್ ಕೊನೆಗೆ ನಮ್ಮ ಭಾರತದ ಕಲ್ಚರ್ ಮತ್ತು ಪಾಲಿಟಿಕ್ಸ್ ಮೇಲೆ ಹೇಗೆ ಪ್ರಭಾವ ಬೀರ್ತು? ಬರೀ ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ, ಹಿಸ್ಟ್ರಿಯ ದೊಡ್ಡ ಪಿಕ್ಚರ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಜೊತೆ ಕಲಿತಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.